ಎಲ್ರಿಗೂ ಐ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ಲಾಂಟ್ ಟಿಶ್ಯೂಸ್ ಕ್ಲಾಸಿಫಿಕೇಶನ್ ಆ್ಯಂಡ್ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ the structural organizations of organs and organ system is far more specialized and localized in complex animals than even in very complex plants. The structural organization ಅದರಲ್ಲೂ ಯಾವುದರಲ್ಲಿ ಕಾಂಪ್ಲೆಕ್ಸ್ ಅನಿಮಲ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ಲಾಂಟ್ಸ್ ಅಂತ ಕೊಟ್ಟಿದೆ. ಅತ್ಯಂತ ಮೇಲ್ಮಟ್ಟದ ಸಸ್ಯಗಳಿಗೆ ಹೋಲಿಸಿದರೆ, ಮೇಲ್ಮಟ್ಟದ ಸಸ್ಯಗಳು ಅಂದರೆ ಹೀಗೆ ಸಣ್ಣ ಸಣ್ಣ ಸಸ್ಯಗಳು ಬೇರೆ, ದೊಡ್ಡ ದೊಡ್ಡ ಟ್ರೀಸ್ಗಳಿರುತ್ತಲ್ಲ ಆ ರೀತಿ ಮೇಲ್ಮಟ್ಟದ ಸಸ್ಯಗಳಿಗೆ ಹೋಲಿಸಿದರೆ ಮೇಲ್ಮಟ್ಟದ ಈವನ್ ಇನ್ ವೆರಿ more specialized, localized in complex animals than even in very complex plants. ಮೇಲ್ಮಟ್ಟದ ಸಸ್ಯಗಳಿಗೆ ಹೋಲಿಸಿದರೆ ಮೇಲ್ಮಟ್ಟದ ಪ್ರಾಣಿಗಳಲ್ಲಿ ಅಂಗಗಳು ಮತ್ತು ಅಂಗವ್ಯೂಹದ ರಚನಾ ವ್ಯವಸ್ಥೆಯು ಹೆಚ್ಚು ವೈಶಿಷ್ಟ್ಯವನ್ನು ಪಡೆದಿರುತ್ತದೆ. ಸಾಧ್ಯ ಸಸ್ಯಗಳು ಅಂದರೆ ಈಗ ಸಸ್ಯಗಳು ನೋಡಿ, ಪ್ಲಾಂಟ್ಸ್ ಎಲ್ಲ ಅಷ್ಟೇ ಕಂಡು ಬರಲ್ಲ, ಚಿಕ್ಕದಾಗಿ ಇರುತ್ತೋ ಸಸ್ಯಗಳು, ದೊಡ್ಡದಾದ್ರೂ ಅದು ಸ್ವಲ್ಪ ಬೆಳವಣಿಗೆ ಆಗಿರುತ್ತೆ ಅಷ್ಟೇ. ಅದೇ ರೀತಿ ಸಸ್ಯಗಳಲ್ಲಿ ಎಲೆಗಳಿರುತ್ತೆ, ಅದೇ ರೀತಿ ಬ್ರಾಂಚಸ್ ಇರುತ್ತೆ. ಸಣ್ಣ ಗಿಡಗಳಲ್ಲಿ ಹೇಗೆ ಬ್ರಾಂಚಸ್ ಇರುತ್ತೆ, ದೊಡ್ಡದಾದ್ಮೇಲೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಆದರೆ ಮೇಲ್ಮಟ್ಟದ ಪ್ರಾಣಿಗಳಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳಿರುತ್ತಲ್ಲ, ಅವುಗಳಲ್ಲಿ ಕಂಡು ಬರ್ತಕ್ಕಂಥ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಆರ್ಗನ್ಸ್ ಅಂದರೆ ಅಂಗಗಳು, ಆ್ಯಂಡ್ ಆರ್ಗನ್ ಸಿಸ್ಟಮ್ ಅಂಗ ವ್ಯೂಹದ ರಚನೆ, ಆರ್ಗನ್ ಸಿಸ್ಟಮ್ ಇರುತ್ತಲ್ಲ, ಇಸ್ ಫಾರ್ ಮೋರ್ ಸ್ಪೆಷಲೈಸ್ಡ್, ವಿಭಿನ್ನವಾಗಿ ರಚನೆ ಆಗಿರುತ್ತೆ ಅಲ್ವಾ. ಈಗ ನಮ್ಮಲ್ಲೇ ಪ್ರಾಣಿಗಳಲ್ಲಿ ತಗೊಂಡ್ ಬನ್ನಿ, ಈಗ ಚಿಕ್ಕ ಮಕ್ಕಳಿದ್ದಾಗ ನಮ್ಮಲ್ಲಿ ಇರ್ತಕ್ಕಂತಹ ಆರ್ಗನ್ಸ್ಗಳು ಎಷ್ಟು ಚಿಕ್ಕದಾಗಿರುತ್ತೆ ಅಲ್ಲ. ಬೆಳೀತಾ ಬೆಳೀತಾ ನಮ್ಮ ದೇಹದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ದೊಡ್ಡವ್ರಿಗೂ ಚೆನ್ನಾಗಿ ಎಷ್ಟು ದೇಹ ರಚನೆಯಲ್ಲಿ ಎಷ್ಟು ವ್ಯತ್ಯಾಸಗಳಿರುತ್ತೆ ಅಲ್ವಾ. ಅವುಗಳ ಮತ್ತೆ ಅಂಗಗಳು ಅಷ್ಟೇ, ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ಗಳು ಅಷ್ಟೇ, ಅವುಗಳ ರಚನೆಯಲ್ಲಿ ವಿಭಿನ್ನವಾದ ವ್ಯತ್ಯಾಸಗಳು, ವೈಶಿಷ್ಟ್ಯವಾದಂತಹ ಒಂದು ರಚನಾ ವ್ಯವಸ್ಥೆಯನ್ನು ಪ್ರಾಣಿಗಳಲ್ಲಿ ಹೊಂದಿರುತ್ತೆ. ಸಸ್ಯಗಳಲ್ಲಿ ಅಂತಹ ಏನು ಡಿಫ್ರೆನ್ಸ್ ಕಂಡುಬರಲ್ಲ. ಈಗ ಚಿಕ್ಕದಾಗಿರುತ್ತೆ, ದೊಡ್ಡದಾದ್ರೂ ಅದೇ ಮನುಷ್ಯರಲ್ಲೂ ಆಗಲ್ಲ ಅಥವಾ ಪ್ರಾಣಿಗಳಲ್ಲೂ ಆಗಲ್ಲ. ಅದು ಚಿಕ್ಕ, ಫಾರ್ ಎಕ್ಸಾಂಪಲ್ ಈಗ ಕಪ್ಪೆನೇ ನೋಡಿ, ಅದು ಮರಿ ಇದ್ದಾಗ ಕಪ್ಪಗೆ ಬಾಲ ಎಂದೇ ಇರುತ್ತೆ, ಬೆಳೀತಾ ಬೆಳೀತಾ ಬಾಲ ಹೊರಟೋಗುತ್ತೆ, ಅದರ ರಚನೆನೇ ಬೇರೆ ಥರ ಆಗುತ್ತೆ ಅಲ್ವಾ. ಎಲ್ಲ ಪ್ರಾಣಿಗಳು ಹಾಗೇನೆ, ಅವಳ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎರಡೂ, ಆಂತರಿಕ ಮತ್ತು ಒಳಗಡೆ ಮತ್ತು ಹೊರಗಡೆ ಎರಡೂ ರಚನೆಯ ವ್ಯವಸ್ಥೆ ಬದಲಾಗುತ್ತೆ. This fundamental difference reflects the different modes of life pursued by these two major groups of organization. ಏನು ಮುಖ್ಯವಾಗಿ ನಿರ್ದಿಷ್ಟ ಭಾಗಗಳಲ್ಲಿ ಈ ಮೂಲಭೂತ ವ್ಯತ್ಯಾಸಗಳು, ಇವೆರಡರಲ್ಲೂ ಸಸ್ಯ ಮತ್ತು ಪ್ರಾಣಿಗಳ ಈ ಮೂಲಭೂತ ವ್ಯತ್ಯಾಸಗಳೇನು, ಈ ಎರಡು ಪ್ರಮುಖ ಜೀವಿ ಗುಂಪುಗಳ ವಿಭಿನ್ನ ಬದುಕುವ ವಿಧಾನವನ್ನು, ನಿರ್ದಿಷ್ಟವಾಗಿ ಅವುಗಳ ವಿಭಿನ್ನ ಪೋಷಣಾ ವಿಧಾನವನ್ನು ಪ್ರತಿಫಲಿಸಿದೆ. ಈಗ ಸಸ್ಯಗಳು ಮತ್ತು ಪ್ರಾಣಿಗಳಿಗೂ ಮುಖ್ಯವಾಗಿ ಏನು ವ್ಯತ್ಯಾಸ ಅಂದರೆ ಅವುಗಳ ರಚನೆ ಮತ್ತು ಅವುಗಳ ರಚನಾ ವ್ಯವಸ್ಥೆಯಿಂದನೇ ಇವುಗಳ ಮೂಲಭೂತ, ಅಥವಾ ಡಿಫ್ರೆಂಟ್ ಫೀಡಿಂಗ್ ಮೆಥಡ್ಸ್ ಪರ್ಟಿಕ್ಯುಲರ್ಲಿ ಹಿಂದೆ ಸಸ್ಯ ಮತ್ತು ಪ್ರಾಣಿಗಳ ಪ್ರಮುಖವಾದ ವಿಭಿನ್ನತೆ, ಅವುಗಳ ಕಾರಣ ಏನು, ಅವುಗಳ ಅಂಗರಚನೆ, ಅವುಗಳ ರಚನಾ ವ್ಯವಸ್ಥೆಯಿಂದ, ಮತ್ತೆ ಆಲ್ಸೋ ದೇ ಆರ್ ಡಿಫ್ರೆಂಟ್ಲಿ ಅಡಾಪ್ಟೆಡ್ ಫಾರ್ ಸೆಡೆಂಟರಿ ಎಕ್ಸ್ಟಿಂಕ್ಷನ್ಸ್ ಆಫ್ ಒನ್ ಹ್ಯಾಂಡ್ ಆ್ಯಂಡ್ ಆಕ್ಟಿವ್ ಲೋಕೋಮೋಷನ್ ಆಫ್ ದ ಅದರ್ ಹ್ಯಾಂಡ್ ಆ್ಯಂಡ್ ಲೈಫ್ ಪರ್ಸ್ಯೂಡ್. ದ ಫಂಡಮೆಂಟಲ್ ಡಿಫರೆನ್ಸ್ ರಿಫ್ಲೆಕ್ಟ್ಸ್. ಈ ಮೂಲಭೂತ ವ್ಯತ್ಯಾಸಗಳು ಎರಡೂ ಜೀವಿ ಗುಂಪುಗಳಲ್ಲಿ, ಸಸ್ಯ ಮತ್ತು ಪ್ರಾಣಿ, ಈ ಎರಡರಲ್ಲೂ ವಿಭಿನ್ನ ಅವುಗಳ ಬದುಕುವ ವಿಧಾನ. ಸಸ್ಯಗಳೇ ಒಂದು ರೀತಿ ಬದುಕುತ್ತೆ, ಪ್ರಾಣಿಗಳೇ ಒಂದು ರೀತಿ ಬದುಕುತ್ತೆ, ಆಯ್ತಾ. ಆ್ಯಂಡ್ ದೆನ್ ಅವುಗಳ ನಿರ್ದಿಷ್ಟವಾದ ಅವುಗಳ ಪೋಷಣಾ ವಿಧಾನ, ಫೀಡಿಂಗ್. ಈಗ ಪ್ರಾಣಿಗಳು, ಪಕ್ಷಿಗಳು ಫೀಡಿಂಗ್ ಮಾಡೋದು, ಪೋಷಣೆಯನ್ನು ಮಾಡ್ಕೊಳ್ಳೋದೇ ಬೇರೆ. ಸಸ್ಯಗಳು ತಮ್ಮ ಆಹಾರವನ್ನು ಅಲ್ಲೇ ತಯಾರಿಸ್ಕೊಳುತ್ತೆ, ಅಲ್ಲೇ ಬದುಕುತ್ತೆ. ಆದರೆ ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಆ ರೀತಿ ಅಲ್ಲ
ಅಲ್ವಾ. ಪೋಷಣಾ ವಿಧಾನ, ಹಂಟಿಂಗ್ ಮಾಡಬೇಕು ಕೆಲವೊಂದು ಪ್ರಾಣಿಗಳು, ಕೆಲವೊಂದು ಆಹಾರವನ್ನು ತಯಾರಿಸ್ಕೋಬೇಕು, ಕೆಲವೊಂದು ಬೇಟೆ ಆಡಬೇಕು. ಈ ರೀತಿ ನಮ್ಮ ಫೀಡಿಂಗ್ ಮತ್ತು ಬದುಕುವ ವಿಧಾನ ಮತ್ತು ಅವುಗಳ ರಚನಾ ವ್ಯವಸ್ಥೆಯಿಂದಾಗಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪ್ರಮುಖವಾದ ಮೂಲಭೂತ ವ್ಯತ್ಯಾಸಗಳನ್ನು ಇವುಗಳಿಂದ ನಾವು ಗುರುತಿಸ್ಬೋದು. ಗೊತ್ತಾಗ್ತಿದೆಯಾ? ಆ್ಯಂಡ್ ಆಲ್ಸೋ ದೇ ಆರ್ ಡಿಫ್ರೆಂಟ್ಲಿ ಅಡಾಪ್ಟೆಡ್ ಫಾರ್ ಎ ಸೆಡೆಂಟರಿ ಎಕ್ಸಿಸ್ಟೆನ್ಸ್ ಆಫ್ ಒನ್ ಹ್ಯಾಂಡ್ ಅಂದರೆ ಪ್ಲಾಂಟ್ಸ್ ಆ್ಯಂಡ್ ಆಕ್ಟಿವ್ ಲೋಕೋಮೋಷನ್ ಆಫ್ ದ ಅದರ್ ಹ್ಯಾಂಡ್ಸ್ ಅನಿಮಲ್ಸ್. ಇದಲ್ಲದೆ ಅವುಗಳ ವಿಭಿನ್ನ ಅಂಗವ್ಯವಸ್ಥೆಯ ರಚನಾ ವಿನ್ಯಾಸದಿಂದಾಗಿ ಅವುಗಳಲ್ಲಿ ಪ್ರಾಣಿಗಳಲ್ಲಿ ನಮ್ಮಲ್ಲಿ ಲೋಕೋಮೋಟರಿ ಆರ್ಗನ್ಸ್ ಅಂದರೆ ಚಲನಾ ವ್ಯವಸ್ಥೆ, ಚಲಿಸುವಂಥದ್ದು ಆಯ್ತಾ. ಒಂದು ಕಡೆಯಿಂದ ಒಂದು ಗುಂಪಿನ ಜೀವಿಗಳು ಇನ್ನೊಂದು ಕಡೆಗೆ ಚಲಿಸುತ್ತೆ ಅನಿಮಲ್ಸಲ್ಲಿ. ಆದರೆ ಸಸ್ಯಗಳಲ್ಲೇನು ಒಂದು ಗುಂಪಿನ ಜೀವಿಗಳು ಸಸ್ಯಗಳು ಸ್ಥಿರವಾಗಿರುವಂತೆ, ಇನ್ನೊಂದು ಕಡೆ ಮತ್ತೊಂದು ಗುಂಪಿನ ಜೀವಿಗಳು ಅಂದರೆ ಪ್ರಾಣಿಗಳು ಚುರುಕಾಗಿ ಓಡಾಡಿಕೊಂಡಿರುವಂತೆ ಹೊಂದಾಣಿಕೆ ಮಾಡ್ಕೊಂಡಿದೆ. ನಮ್ಮ ಸಸ್ಯಗಳಿಗೂ ನಾವು ಪ್ರಾಣಿಗಳಿಗೂ ನಾವೇನು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ? ಅಡಾಪ್ಟೆಡ್ ಫಾರ್ ಸೆಡೆಂಟರಿ ಎಕ್ಸಿಸ್ಟೆನ್ಸ್ ಆಫ್ ಒನ್ ಆ್ಯಂಡ್, ಒಂದು ಕಡೆ ಸಸ್ಯಗಳು ಪ್ಲಾಂಟ್ಸ್ ಆರ್ ಅಡಾಪ್ಟೆಡ್ ಅಂದರೆ ಸ್ಥಿರವಾಗಿರುತ್ತೆ, ಆ್ಯಂಡ್ ದ ಅದರ್ ಹ್ಯಾಂಡ್ ಆಕ್ಟಿವ್ ಲೋಕೋಮೋಷನ್ ಆಫ್ ದ ಅದರ್ ಹ್ಯಾಂಡ್ ಕಾಂಟ್ರಿಬ್ಯೂಟಿಂಗ್ ದ ಅನಿಮಲ್ಸ್ ಒನ್ ಹ್ಯಾಂಡ್ ಆ್ಯಂಡ್ ಆಕ್ಟಿವ್ ಲೋಕೋಮೋಷನ್ ಆನ್ ದ ಅದರ್ ಹ್ಯಾಂಡ್ ಅಂದರೆ ಅನಿಮಲ್ಸ್. ಮತ್ತೊಂದು ಕಡೆ ಏನಾಗಿದೆ? ಪ್ರಾಣಿಗಳು ಓಡಾಡ್ಕೊಂಡಿರುವಂತೆ ಅಲ್ವಾ, ಚಲಿಸುತ್ತೆ. ಲೋಕೋಮೋಷನ್ ಅಂದರೆ ಚಲನಾಂಗಗಳು ಅಂತೇಳಿ. ಲೋಕೋಮೋಷನ್ ಆಫ್ ದ ಅದರ್ ಹ್ಯಾಂಡ್ಸ್, ಲೋಕೋಮೋಷನ್ ಆಫ್ ದ ಅದರ್ ಅನಿಮಲ್ಸ್ ಅಂದರೆ ಪ್ರಾಣಿಗಳು ಓಡಾಡ್ಕೊಂಡಿರುವಂತೆ. ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ಡಿಫ್ರೆನ್ಸ್ ಇನ್ ಆರ್ಗನ್ ಸಿಸ್ಟಮ್ ಡಿಸೈನ್. ಈ ರೀತಿ ಸಸ್ಯಗಳಲ್ಲಿರ್ತಕ್ಕಂತಹ ಅವುಗಳ ರಚನಾ ವ್ಯವಸ್ಥೆಗೂ ಪ್ರಾಣಿಗಳಲ್ಲಿರುವ ರಚನಾ ವ್ಯವಸ್ಥೆ ವಿಭಿನ್ನವಾಗಿದ್ದು ಒಂದಕ್ಕೊಂದು ಏನು ಮಾಡಿದೆ? ಹೊಂದಾಣಿಕೆ ಮಾಡ್ಕೊಂಡಿದೆ. ನಾವುಗಳು ಚಲಿಸ್ತೀವಿ, ಒಂದು ಕಡೆಯಿಂದ ಮತ್ತೊಂದು ಕಡೆ ಓಡಾಡ್ತೀವಿ, ಆದರೆ ಸಸ್ಯಗಳು ಒಂದೇ ಕಡೆ ಸ್ಥಿರವಾಗಿ ಇರುವಂತೆ ಅವುಗಳ ದೇಹ ರಚನೆ ಆಗಿರುತ್ತೆ. ನಮ್ಮ ದೇಹದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂತೆ ಚಲನಾಂಗಗಳನ್ನು ಪ್ರಾಣಿಗಳು ಹೊಂದಿರುತ್ತೆ. ಅರ್ಥಾಯ್ತು ಅನ್ಕೋತೀನಿ. ದ ಮೇಜರ್ ಗ್ರೂಪ್ ಆಫ್ ದ organisms, particularly in their different feeding methods, and also they are differently adapted for a sedentary existence of one hand of plants and active locomotion of the other animals, contributing to this difference in organs. ಇದು ಸಹ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ಗೆ ಮೇಜರ್ ಡಿಫ್ರೆನ್ಸ್. ಅದಾಯ್ತಾ? ಮೂವೇಬಲ್ ಆ್ಯಂಡ್ ನಾನ್ ಮೂವೇಬಲ್ ಅಂತ ಹೇಳಿದ್ವಲ್ವ, ಅದು ಹೇಗೆ ಫಸ್ಟ್ ಪಾಯಿಂಟಲ್ಲಿ ಅಂದರೆ ಈ ರೀತಿ ಅವುಗಳ ರಚನಾ ವ್ಯವಸ್ಥೆ, ಆರ್ಗನ್ ಸಿಸ್ಟಮ್ ರಚನೆ, ಅವುಗಳ ಆರ್ಗನ್ ಸಿಸ್ಟಮ್ ಈ ರೀತಿ ಮಾಡಿಫೈಡ್ ಆಗಿರೋದ್ರಿಂದ ಪ್ಲಾಂಟ್ಸ್ ಆರ್ ಫಿಕ್ಸ್ಡ್, ಅನಿಮಲ್ಸ್ ಆರ್ ಮೂವೇಬಲ್. ಆಯ್ತಾ? ಇಟ್ ಈಸ್ ವಿತ್ ರೆಫರೆನ್ಸ್ ಟು these complex animals and plant bodies that we will now talk about the concept of tissues in some details. ಅದೇನು ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್ ಅನಿಮಲ್ಸ್ ಅಂದರೆ ಸಂಕೀರ್ಣ ಪ್ರಾಣಿಗಳು ಮತ್ತು ಸಸ್ಯ ದೇಹಗಳಿಗೆ ಸಂಬಂಧಿಸಿದ ಈ ಒಂದು ಕಾನ್ಸೆಪ್ಟ್ ಉಲ್ಲೇಖದಿಂದ ನಾವೀಗ ಅಂಗಾಂಶಗಳ ಪರಿಕಲ್ಪನೆಯ ಬಗ್ಗೆ ಸಂಪೂರ್ಣ ಸ್ವಲ್ಪ ವಿವರವಾಗಿ ಮಾತನಾಡೋಣ. ಸಮ್ ಡೀಟೇಲ್ಸ್ ಅಂದರೆ ಈಗ ಪ್ಲಾಂಟ್ಸಲ್ಲಿ ಆರ್ಗನ್ ಸಿಸ್ಟಮ್ ಬೇರೆ, ಅನಿಮಲ್ಸಲ್ಲಿ ಆರ್ಗನ್ ಸಿಸ್ಟಮ್ ಬೇರೆ, ಅವುಗಳ ರಚನಾ ವ್ಯವಸ್ಥೆ ಬೇರೆ ಅಂತ ಹೇಳಿದ್ವಲ್ವಾ. ಇಟ್ ಈಸ್ ವಿತ್ ದ ರೆಫರೆನ್ಸ್ ಆಫ್ ದೀಸ್ ಕಾಂಪ್ಲೆಕ್ಸ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ ಬಾಡೀಸ್. ಹಾಗಾದರೆ ಈ ರೀತಿಯಾದಂಥ ಸಂಕೀರ್ಣವಾದ ಸಸ್ಯ ಮತ್ತು ಪ್ರಾಣಿಗಳ ಬಾಡೀಸ್ನಲ್ಲಿ, ಅವುಗಳ ದೇಹದಲ್ಲಿ ಯಾವ ರೀತಿ ರಚನಾ ವ್ಯವಸ್ಥೆ ರಚನೆಯಾಗಿದೆ, ಅವುಗಳ ಅಂಗಾಂಶಗಳು ಯಾವ ರೀತಿ ಇರುತ್ತೆ. ನಾವು ಟಾಕ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಟಿಶ್ಯೂಸ್. ಸಂಕೀರ್ಣ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಅವುಗಳ ಅಂಗಾಂಶಗಳ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಸ್ ಅವುಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಹೋಮ್ವರ್ಕ್ ಕ್ವೆಶನ್ಸ್ ಜೊತೆಗೆ ಇದನ್ನು ಟ್ರೈ ಮಾಡಿ. ವಾಟ್ ಈಸ್ ಟಿಶ್ಯೂ, ವಾಟ್ ಈಸ್ ದ ಯುಟಿಲಿಟಿ ಆಫ್ ಟಿಶ್ಯೂಸ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಲಾಸ್ಟಲ್ಲಿ ಇವುಗಳಿಗೂ ಆನ್ಸರ್ ಕೊಡ್ತೀನಿ. ಓಕೆನಾ? ಓಕೆ, ಇಲ್ಲಿ
ಪ್ಲಾಂಟ್ ಟಿಶ್ಯೂ ಫಸ್ಟ್ ತೊಗೊಂಡಿದ್ದಾರೆ, ಸಸ್ಯಾಂಗಾಂಶ. ಅದರಲ್ಲಿ ಫಸ್ಟ್ ಒನ್ ಏನು, ಸಸ್ಯಾಂಗಾಂಶದಲ್ಲಿ 2 ಟೈಪ್ಸ್ ಅಂತ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದರೆ ಆರ್ ಗ್ರೋಯಿಂಗ್ ಟಿಶ್ಯೂ ಅಂತೇಳಿ ಕರಿತೀವಿ ಅಲ್ವಾ, ಮೆರಿಸ್ಟಮ್ಯಾಟಿಕ್ ಆರ್ ಗ್ರೋಯಿಂಗ್ ಟಿಶ್ಯೂ. ಅನದರ್ ಒನ್ ಪರ್ಮನೆಂಟ್ ಟಿಶ್ಯೂ ಅಂತೇಳಿ, ಒಂದು ಬೆಳವಣಿಗೆ ಅಥವಾ ವರ್ಧನಾಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ಇದರಲ್ಲಿ ಅಂದರೆ ಈಗ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಯಾವ ರೀತಿಯ ಅಂಗಾಂಶಗಳು ಕಂಡುಬರುತ್ತೆ ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಒಂದು ಪ್ಲಾಂಟ್ ಟಿಶ್ಯೂಸ್ನ ತೊಗೊಂಡಿದ್ದಾರೆ, ಸಸ್ಯಾಂಗಾಂಶ. ಸಸ್ಯಾಂಗಾಂಶನ 2 ವಿಭಾಗವಾಗಿ ಕ್ಲಾಸಿಫೈ ಮಾಡಿದ್ದೀವಿ, ಒಂದು ಮೆರಿಸ್ಟಮ್ಯಾಟಿಕ್, ಇನ್ನೊಂದು ಪರ್ಮನೆಂಟ್. ಅದರಲ್ಲಿ ಫಸ್ಟ್ ಒನ್ ಮೆರಿಸ್ಟಮ್ಯಾಟಿಕ್ ವರ್ಧನಾಂಗಾಂಶ. ಇದೊಂದು ಯಾವ ರೀತಿ ಇರುತ್ತೆ ವರ್ಧನಾಂಗಾಂಶ ಪ್ಲಾಂಟ್ಸಲ್ಲಿ ಅನ್ನೋದಕ್ಕೆ ಆಕ್ಟಿವಿಟಿ ಮೂಲಕ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸಿ, ಗ್ರೋತ್ ಆಫ್ ಫ್ರೂಟ್ಸ್ ಇನ್ ಆನಿಯನ್ ಬಲ್ಬ್ಸ್. Take 2 glass jars and fill them with water. 2 ಗಾಜಿನ ಲೋಟಗಳನ್ನ ತಗೊಳ್ಳಿ, ಅದಕ್ಕೆ ನೀರನ್ನು ಫಿಲ್ ಮಾಡಿ ತುಂಬ. Now take 2 onion bulbs and place one on each jar as shown in figure. ಈ ಚಿತ್ರದಲ್ಲಿ ತೋರಿಸಿರುವಂತೆ 2 ಗಾಜಿನ ಲೋಟಕ್ಕೆ ಆ ನೀರು ಒಳಗೆ ತಾಗುವಂತೆ 2 ಆನಿಯನ್ಗಳನ್ನ, 2 ಈರುಳ್ಳಿಯನ್ನು ಚಿತ್ರದಲ್ಲಿ ತೋರಿಸುವಂತೆ ಇಡಿ. Observe the growth of fruits in both bulbs for few days. ಸ್ವಲ್ಪ ಡೇಸ್, ಒಂದು 4-5 days ವರೆಗೂ ನೀರೊಳಗಡೆ ಆನಿಯನ್ ಬೇರ್ ಸಹಿತ ಇರುವಂತಹ ಈರುಳ್ಳಿಯನ್ನು ನೀರಿನಲ್ಲೇ ಬಿಡಿ, ಗಮನಿಸಿ ಏನಾಗುತ್ತೆ ಅಂತೇಳಿ. ಮೆಷರ್ ದ ಲೆಂತ್ ಆಫ್ ಫ್ರೂಟ್ಸ್ ಆನ್ ಡೇ 1 to 3. ಪ್ರತಿಯೊಂದು ದಿನ ಡೇ 1ನಲ್ಲಿ ಮೆಷರ್ ಮಾಡಿ, ಅಂದರೆ ರೂಟ್ಸ್ ಇವುಗಳ ಬೇರುಗಳು ಎಷ್ಟು ಬೆಳೆದಿದೆ ಅಂತೇಳಿ ಒಂದಿನ 1 ಡೇಗೆ, 2nd ಡೇಗೆ, 3rd ಡೇಗೆ ಮೆಷರ್ ಮಾಡ್ಕೊಳ್ಳಿ. ಆನ್ ಡೇ 4th ಡೇ, 4ನೇ ದಿನ, ಕಟ್ ದ ರೂಟ್ ಟಿಪ್ಸ್ ಆಫ್ ದ ಆನಿಯನ್ ಬಲ್ಬ್ ಇನ್ ಜಾರ್ 2 ಬೈ ಅಬೌಟ್ 1 centimeter. ಬೆಳೆದಿರುತ್ತಲ್ಲ ಈ ರೂಟ್ಸು 4th ಡೇಗೆ, 4th ಡೇಗೆ ಈ 2nd ಜಾರಲ್ಲಿ ಇದೆಯಲ್ಲ, ಈ ಜಾರಲ್ಲಿ ಇರ್ತಕ್ಕಂತಹ ಈರುಳ್ಳಿ ಆನಿಯನ್ನ ಈ ರೂಟ್ಸ್ಗಳನ್ನ, ಬೇರನ್ನ 1 ಸೆಂಟಿಮೀಟರ್ ಅಷ್ಟು ಬೇರನ್ನು ಕಟ್ ಮಾಡಿ. Observe the growth of roots in both the jar and measure their lengths each day for 5 more days. ಕಟ್ ಮಾಡಿದ್ಮೇಲೆ ಪ್ರತಿದಿನ ಈ 2 ಜಾರಿನಲ್ಲಿ ಇರುವಂತಹ ಈ ಆನಿಯನ್ ಈರುಳ್ಳಿಯ ಈ ಬೇರುಗಳನ್ನು ನಿರಂತರವಾಗಿ 5 ದಿನ ಅಬ್ಸರ್ವ್ ಮಾಡಬೇಕು. ಹಾಗೆ ಇಟ್ಟು 5 more days, 5 ಅಥವಾ 6 ದಿನ. ಆ್ಯಂಡ್ ರೆಕಾರ್ಡ್ ದ ಅಬ್ಸರ್ವೇಷನ್ ಇನ್ ಟೇಬಲ್ಸ್ ಲೈಕ್ ದ ಟೇಬಲ್ ಬಿಲೋ. 5 days ಕಟ್ ಮಾಡಿದ್ಮೇಲೆ ಜಾರ್ 2ನ ರೂಟ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಡೇ 1ನಲ್ಲಿ ಏನಾಯಿತು, ಡೇ 2ನಲ್ಲಿ ಜಾರ್ 1ನಲ್ಲಿ ಎಷ್ಟಿತ್ತು, ಜಾರ್ 2ನಲ್ಲಿ ಎಷ್ಟಿತ್ತು, ಡೇ 3ನಲ್ಲಿ ಎಷ್ಟಿತ್ತು, ಡೇ 4ಅಲ್ಲಿ ಎಷ್ಟಿತ್ತು, ಈ ಒಂದು ಟೇಬಲ್ನಲ್ಲಿ ರೆಕಾರ್ಡ್ ಮಾಡಿ ಅಂತೇಳಿ ಕೇಳಿದ್ದಾರೆ. ನೀವು ಮಾಡ್ಬೋದಲ್ಲ, ಮನೆಯಲ್ಲೂ ಈರುಳ್ಳಿ ಇರುತ್ತೆ, ಗ್ಲಾಸಸ್ ಇರುತ್ತೆ, ಟ್ರೈ ಮಾಡಿ. ನೀವು ಸಹ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಆನ್ಸರ್ಸ್ನ ಹಾಕಿ. ಫ್ರಮ್ ದ ಅಬವ್ ಅಬ್ಸರ್ವೇಷನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಅವುಗಳನ್ನ ಅಬ್ಸರ್ವ್ ಮಾಡಿದ ಮೇಲೆ ಈ ಕೆಳಗಿನ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ. ಏನು, ವಿಚ್ ಆಫ್ ದ 2 onions as longer roots why? ಈ 2 ಈರುಳ್ಳಿಯ ಬೇರುಗಳಲ್ಲಿ ಯಾವ ಆನಿಯನ್ ಈರುಳ್ಳಿಯ ಬೇರು ಉದ್ದವಾಗಿದೆ, ಏತಕ್ಕಾಗಿ ಅಂತೇಳಿ. ಡು ದ ರೂಟ್ಸ್ ಕಂಟಿನ್ಯೂ ಗ್ರೋಯಿಂಗ್ ಈವನ್ ಆಫ್ಟರ್ ವಿ ಹ್ಯಾವ್ ರಿಮೂವ್ಡ್ ದೇರ್ ಟಿಪ್ಸ್? 2ನೇ ಕ್ವಶನು, ನಾವು ಈ ಜಾರ್ 2ನ ಈರುಳ್ಳಿಯ ಬೇರುಗಳನ್ನು 1 ಸೆಂಟಿಮೀಟರ್ ಕಟ್ ಮಾಡಿದ ನಂತರವೂ ಏನಾದರೂ ಅವುಗಳ ಬೇರಿನ ತುದಿ ರೂಟ್ ಟಿಪ್ಸಲ್ಲಿ ಬೆಳವಣಿಗೆ ಕಂಡು ಬಂತಾ, ಅದು ಬೆಳೀತಿತ್ತಾ ಅಂತೇಳಿ ಆನ್ಸರ್ ಮಾಡಿ. ವೈ ವುಡ್ ದ ಟಿಪ್ಸ್ ಸ್ಟಾಪ್ ಗ್ರೋಯಿಂಗ್ ಇನ್ ಜಾರ್ 2 ಆಫ್ಟರ್ ವಿ ಕಟ್ ದ್ಯಾಮ್? 3ನೇದು, 3rd ಒನ್, ನಾವು ಜಾರ್ 2ದು ಈ 2ನೇ ಜಾರಿನ ಈರುಳ್ಳಿಯ ಬೇರುಗಳನ್ನು ಕಟ್ ಮಾಡಿದ ನಂತರ ಅದರ ಬೆಳವಣಿಗೆ ಆಗೋದು, ಗ್ರೋಯಿಂಗ್ ಆಗೋದು ಸ್ಟಾಪ್ ಆಯಿತು. ವೈ, ಯಾಕೆ ಅಂತೇಳಿ ಕೇಳ್ತಿದ್ದಾರೆ. ಈ 3ಕ್ಕೂ ಆನ್ಸರ್ ಮಾಡೋಕ್ಕಾಗುತ್ತಾ? ಟ್ರೈ ಮಾಡ್ತೀರಾ? The growth
ಆಫ್ ಇಷ್ಟಕ್ಕೆ ಆನ್ಸರ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ, ಆಯ್ತಾ? ಸ್ಟಿಲ್ಲಿ ಯಾರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ, ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ನೀವು ಮಾಡ್ಕೊಳ್ಳಿ. ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸಸ್ಸು ಈಸಿಯಾಗಿ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ನೀವು. ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಓದಿ ಆ್ಯಂಡ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್ನ. ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆಡಿಯೋನ ಕೇಳಿಸ್ಕೊಂಡ್ಮೇಲೆ ಅವ್ರ ಹತ್ರ, ಆಗ ಮೆಮೊರೀಸಲ್ಲಿ ಲಾಂಗ್ ಟೈಮ್ ಉಳಿಯುತ್ತೆ. ಗೊತ್ತಾಯ್ತಾ? ಓಕೆ ಸ್ಟೂಡೆಂಟ್, ಇಲ್ಲಿ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. what are the major difference between plants and animals? ಮೇಜರ್ ಡಿಫ್ರೆನ್ಸ್ ಏನು ಅಂತೇಳಿ ಈ ಒಂದು ಪ್ಯಾರಾದಲ್ಲಿ ಸಿಗುತ್ತೆ, ಅದನ್ನ ಬರೀರಿ. ಆ್ಯಂಡ್ ರೈಟ್ ದ ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸಸ್ಯ ಮತ್ತು ಪ್ರಾಣಿಗಳ ಮೂಲಭೂತ ವ್ಯತ್ಯಾಸಗಳು ಯಾವುದು ಅಂತೇಳಿ ಬರೀರಿ. ಇಲ್ಲೇ ಸಿಗುತ್ತೆ ನಿಮಗೆ ದ 2 ಮೇಜರ್ ಗ್ರೂಪ್ಸ್ ಆಫ್ ಆರ್ಗನಿಸಮ್. ಆ್ಯಂಡ್ ಈ ಹೋಮ್ವರ್ಕ್ ಕ್ವಶನ್ಸ್ ಇಲ್ಲಿದೆಯಲ್ಲ, ಈ 3ಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಆನ್ಸರ್ ಹೇಳ್ತೀನಿ. ಸ್ಟಿಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಇಲ್ಲಿ ಒಂದು ದಿವಸನ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಓಕೆನಾ? ಒಳ್ಳೆಯ ಸ್ಟೂಡೆಂಟ್, ಥ್ಯಾಂಕ್ ಯು.